ಎಲ್ಲರಿಗೂ ನಮಸ್ಕಾರ. ಪಿತೃಪಕ್ಷ ಅಥವಾ ಪಕ್ಷ ಮಾಸ ಅಂದ್ರೇನು ಮತ್ತೆ ಇದರ ಮಹತ್ವ ಏನು ಅಂತ ನಾವು ಈ ವಿಡಿಯೋನಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಇದನ್ನ ತಿಳಿಯೋದಕ್ಕಿಂತ ಮುಂಚೆ ನಾವು ಪಕ್ಷ ಅನ್ನೋ ಪದದ ಅರ್ಥ ಏನು, ಪಕ್ಷ ಅಂದ್ರೇನು ಅಂತ ಮೊದಲಿಗೆ ತಿಳ್ಕೊಳ್ಳೋಣ. ಚಾಂದ್ರಮಾನ ಗಣನಾ ಪದ್ಧತಿಯಲ್ಲಿ ತಿಂಗಳಿಗೆ 2 ಪಕ್ಷ ಇರುತ್ತೆ. ಅಂದ್ರೆ 15 ದಿನಗಳ 2 ಪಕ್ಷ ಇರುತ್ತೆ. ಪಾಡ್ಯದಿಂದ ಶುರುವಾಗಿ ಹುಣ್ಣಿಮೆ ಅಥವಾ ಪೌರ್ಣಮಿಯ ತನಕ ಇರುವಂತಹ 15 ದಿನಗಳನ್ನ ನಾವು ಶುಕ್ಲ ಪಕ್ಷ ಅಂತ ಹೇಳಿ ಕರಿತೀವಿ. ಮತ್ತೆ ಪೌರ್ಣಮಿಯ ನಂತರ ಬರುವಂತಹ ಪಾಡ್ಯದಿಂದ ಅಮಾವಾಸ್ಯೆಯ ತನಕ ಇರುವಂತಹ 15 ದಿನಗಳನ್ನ ನಾವು ಕೃಷ್ಣ ಪಕ್ಷ ಅಂತ ಹೇಳಿ ಕರಿತೀವಿ. ನಾವು ಭಾದ್ರಪದ ಮಾಸದ ಕೃಷ್ಣ ಪಕ್ಷವನ್ನ ನಾವು ಪಿತೃಪಕ್ಷ ಅಥವಾ ಪಕ್ಷ ಮಾಸ ಅಂತ ಹೇಳಿ ಕರಿತೀವಿ. ಯಾಕೆ ಅಂದ್ರೆ ಪೌರ್ಣಮಿಯಿಂದನೇ ಶುರುವಾಗತ್ತೆ. ಅಂದ್ರೆ ಶುಕ್ಲ ಪಕ್ಷದ ಪೌರ್ಣಮಿಯಿಂದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತನಕ ನಾವು ಪಿತೃಪಕ್ಷ ಅಂತ ಹೇಳಿ ಕರಿತೀವಿ. ಇನ್ನು ಈ ಪಕ್ಷದಲ್ಲಿ ಬರುವಂತಹ ಅಮಾವಾಸ್ಯೆಯನ್ನ ನಾವು ಅದಕ್ಕೆ ಒಂದು ಸ್ವಲ್ಪ ಹೆಚ್ಚಿನ ಮಹತ್ವ ಇದೆ, ಅದು ಮಹಾಲಯ ಅಮಾವಾಸ್ಯೆ. ಇನ್ನು ಪಿತೃಪಕ್ಷದಲ್ಲಿ ನಾವು ಪಿಂಡದಾನ ತಿಲದಾನವನ್ನ ಮಾಡ್ತೀವಿ. ಅದೇನಕ್ಕೆ ಮುಖ್ಯ ಅಂತ ನಾವು ಅದನ್ನ ತಿಳಿಯೋದಕ್ಕಿಂತ ಮುಂಚೆ 5 ರೀತಿಯಾದಂತಹ ಋಣಗಳಿಗೆ ನಾವು ಒಳಗಾಗಿದ್ದೀವಿ. ಅಂದ್ರೆ ಮಾನವ ಜನ್ಮದಲ್ಲಿ ನಾವು ಹುಟ್ಟಿರೋದ್ರಿಂದ ನಮಗೆ 5 ರೀತಿಯ ಋಣಗಳಿದೆ. ಯಾವ್ಯಾವ ಋಣಗಳು ಅಂತ ನಾವು ತಿಳ್ಕೊಳ್ಳೋಣ. ಮೊದಲು ದೇವಋಣ. ಈ ಮನುಷ್ಯ ಜನ್ಮವನ್ನ ಅನುಗ್ರಹ ಮಾಡಿರುವಂತಹ ದೇವತೆಗಳಿಗೆ, ನಮಗೆ ಬೇಕಾಗಿರುವಂತಹ ಎಲ್ಲಾ ವಸ್ತುಗಳನ್ನು ಸಹ ಪೂರೈಸ್ತಾ ಇರುವಂತಹ ಭಗವಂತನಿಗೆ ನಾವು ಮೊದಲಿಗೆ ಋಣಿಯಾಗಿರ್ಬೇಕು. ನಾವು ದೇವತೆಗಳಿಗೆ ಋಣಿಯಾಗಿರ್ಬೇಕು. ಇದಾದ್ಮೇಲೆ ಬರುವಂಥದ್ದು ಪಿತೃಋಣ. ನಮಗೆ ಜನ್ಮ ನೀಡಿ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಪೋಷಿಸಿ ನಮ್ಮನ್ನ ಬೆಳೆಸ್ತಾರೆ. ಮತ್ತೆ ಇನ್ನು ನಮ್ಮ ಪೂರ್ವಜರು, ನಮ್ಮ ತಂದೆ ತಾಯಿ, ಅವರ ತಂದೆ ತಾಯಿ, ಅವರ ತಂದೆ ತಾಯಿ, ನಾವು ಅವ್ರನ್ನ ಯಾರನ್ನು ಕೆಲವ್ರನ್ನ ನೋಡೇ ಇರೋದಿಲ್ಲ. ನಾವು ಅಂಥ ಪೂರ್ವಜರು ಮಾಡಿರುವಂತಹ ಒಂದು ಪುಣ್ಯದಿಂದ ನಾವು ಈಗ ನೆಮ್ಮದಿಯಿಂದ ಜೀವನ ಸಾಗಿಸೋದಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ನಾವು ಆ ಪಿತೃಗಳಿಗೂ, ಪಿತೃ ದೇವತೆಗಳು ಅಂತಾನು ಸಹ ನಾವು ಅವರನ್ನ ಕರಿತೀವಿ. ಅಂತ ಪಿತೃ ದೇವತೆಗಳಿಗೂ ಸಹ ನಾವು ಋಣಿಯಾಗಿರ್ಬೇಕು. ಇದಾದ್ಮೇಲೆ ಋಷಿ ಋಣ. ಋಷಿಗಳಿಗೂ ಸಹ ನಾವು ಋಣಿಯಾಗಿರ್ಬೇಕು. ಯಾಕೆ? ಋಷಿಗಳು ಬಹಳ ಜ್ಞಾನಿಗಳು. ಆ ಜ್ಞಾನವನ್ನ ತಮ್ಮಲ್ಲಿಯೇ ಇಟ್ಕೊಳ್ದಲೆ ಅವರು ನಮಗೆಲ್ಲರಿಗೂ ಪಸರಿಸಿದ್ದಾರೆ. ಅದನ್ನ ಒಂದು ಲಿಖಿತ ರೂಪಕ್ಕೆ ತಂದು ನಾವು ಆಧ್ಯಾತ್ಮಿಕವಾಗಿ ಮತ್ತು ಭೌತಿಕವಾಗಿ 2 ರೀತಿಯಾದ ಸಾಧನೆಯನ್ನ ಮಾಡೋದಿಕ್ಕೆ ಅವರು ಮಾರ್ಗದರ್ಶನವನ್ನ ಮಾಡಿದ್ದಾರೆ. ಹಾಗಾಗಿ ನಾವು ಋಷಿಗಳಿಗೂ ಸಹ ಋಣಿಯಾಗಿರ್ಬೇಕು. ಇನ್ನು 4ನೆಯದು ಮನುಷ್ಯ ಋಣ. ಮನುಷ್ಯ ಒಬ್ಬ ಸಂಘಜೀವಿ. ನಾವು ಒಂದು ಸಮಾಜದಲ್ಲಿ ಬದುಕ್ತೀವಿ. ಇಲ್ಲಿ ಸಾವಿರಾರು ಜನ ಜೊತೆಗೆ ನಾವು ಬದುಕ್ತೀವಿ. ನೆಂಟರು, ಇಷ್ಟರು, ಸ್ನೇಹಿತರು, ಮತ್ತೆ ಗೊತ್ತಿರೋರು, ಅಕ್ಕಪಕ್ಕದವರು ಅಂತ ಹೇಳಿ ಎಲ್ಲರ ಜೊತೆಯಲ್ಲಿ ನಾವು ಜೀವಿಸ್ತೀವಿ. ಹಾಗಾಗಿ ಇದು ಮನುಷ್ಯ ಋಣ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೂ ಋಣಿಯಾಗಿರ್ಬೇಕು. ಇನ್ನು ಕೊನೆಯದಾಗಿ ಭೂತ ಋಣ. ನಾವು ನಮ್ ಜೊತೆ ಮನುಷ್ಯರು ಮಾತ್ರ ಇಲ್ಲ, ನಮ್ ಜೊತೆ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ, ಹೀಗೆ ಅನೇಕ ಜೀವ ಜಂತುಗಳ ಜೊತೆ ನಾವು ಜೀವನವನ್ನ ಮಾಡ್ತಾ ಇದ್ದೀವಿ. ಅವುಗಳಿಂದ ನಮಗೆ ಬೇಕಾದಷ್ಟು ಸಹಾಯಗಳು ಸಹ ಆಗ್ತಾ ಇದೆ. ಆ ಸಹಾಯವನ್ನ ನೆನೆಯುತ್ತಾ ನಾವು ಆ ಪ್ರಾಣಿಗಳಿಗೂ ಸಹ ಋಣಿಯಾಗಿ ಇರಬೇಕು. ಇದು ನಮ್ಮ 5 ಋಣಗಳು. ಹಾಗಾಗಿ ನಮ್ಮ ಸನಾತನ ಧರ್ಮದಲ್ಲಿ ಇದನ್ನ ಪಂಚಯಜ್ಞ ಅಂತನೂ ಸಹ ಉಲ್ಲೇಖಿಸಿದ್ದಾರೆ. ಹಾಗಾದ್ರೆ ಪಿತೃಪಕ್ಷ ಅಂದ್ರೇನು? ಈಗ 15 ದಿನಗಳ ಕಾಲ ನಾವು ನಮ್ಮೆಲ್ಲ ಪಿತೃದೇವತೆಗಳನ್ನ ನೆನಿತೀವಿ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡಲ್ಲ ಅಂತ ಹೇಳ್ತಾರೆ. ಅಂದ್ರೆ ಪಿತೃಗಳನ್ನ ನೆನೆಯೋದು ಒಂದು ಅಶುಭ ಕಾರ್ಯನ ಅಲ್ಲ. ನಾವು ಈ 15 ದಿನಗಳ ಸಮಯ ಏನಿದೆ ಇದನ್ನ ಪೂರ್ತಿಯಾಗಿ ನಮ್ಮ ಪಿತೃದೇವತೆಗಳನ್ನ ನೆನೆಯೋದಕ್ಕೆ ಮಾತ್ರ ಉಪಯೋಗಿಸ್ಬೇಕು. ಇವಾಗ ಒಂದು ಶುಭ ಕಾರ್ಯ ಮಾಡ್ತೀವಿ ಅಂತಂದ್ರೆ ಅಲ್ಲಿಗೆ ನಾವು ದೇವರ ಆರಾಧನೆಯನ್ನು ಸಹ ಮಾಡ್ತೀವಿ. ಆದರೆ ಈ ಪಿತೃಪಕ್ಷದಲ್ಲಿ ಏನ್ ಮಾಡ್ಬೇಕು? ನಾವು ಕೇವಲ ನಮ್ಮ ಪೂರ್ವಜರು, ನಮ್ಮ ಪಿತೃದೇವತೆಗಳನ್ನ ನಾವು ಆರಾಧಿಸಿ ಅವರಿಗೆ ಒಂದು ಕೃತಜ್ಞತೆಯನ್ನ ಹೇಳ್ಬೇಕು. ನಾವು ಅವರಿಂದ ಪ್ರಾಪ್ತವಾಗಿರುವಂತಹ ಪುಣ್ಯಕ್ಕೆ, ಈ ಮಾನವ ಜನ್ಮಕ್ಕೆ ನಾವು ಕೃತಜ್ಞತೆಯನ್ನ ಸಲ್ಲಿಸುವ ಪಕ್ಷನೇನೆ ಪಿತೃಪಕ್ಷ. ಈ ಕಾಲದಲ್ಲಿ ನಾವು ಪಂಚಯಜ್ಞಗಳಲ್ಲಿ ಒಂದಾದ ಪಿತೃಯಜ್ಞ
ಆಚರಣೆಯಿಂದ ಪಿತೃದೇವತೆಗಳನ್ನ ಸಂತುಷ್ಟರನ್ನಾಗಿ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಬಹುದಾಗಿದೆ. ಇನ್ನು ಈ ಪಿತೃಯಜ್ಞ ಅಂದ್ರೇನು? ಪಿತೃಪಕ್ಷದಲ್ಲಿ ಇದ್ರ ಮಹತ್ವ ಏನು, ಯಾಕೆ ಮಾಡ್ಬೇಕು ಈ ಪಿತೃಯಜ್ಞನ ಅಂತಂದ್ರೆ, ತಂದೆ ತಾಯಿಗಳು ಬದುಕಿರುವಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಅವರ ಕಾಲಾನಂತರ ಶ್ರಾದ್ದ ತರ್ಪಣಗಳ ಮೂಲಕ ಸತ್ಕರಿಸೋದನ್ನೇ ನಾವು ಪಿತೃಯಜ್ಞ ಅಂತ ಹೇಳಿ ಕರಿತೀವಿ. ಇನ್ನು ಈ ಪಿತೃಪಕ್ಷದಲ್ಲಿ ಶ್ರಾದ್ದ ತರ್ಪಣ ಕೇವಲ ನಮ್ಮ ತಂದೆ ತಾಯಿಗೆ ಮಾತ್ರ ಅಲ್ಲ, ನಮ್ಮ ನೆಂಟರು, ಇಷ್ಟರು, ಸ್ನೇಹಿತರು, ನಾವು ಸಾಕಿದ ಪ್ರಾಣಿಗಳು, ಹೀಗೆ ಯಾವುದೇ ಅಂತರವಿಲ್ಲದೆ ಎಲ್ಲರಿಗೂ ಸಹ ನಾವು ತಿಲತರ್ಪಣವನ್ನ ಕೊಡಬಹುದಾಗಿದೆ. ಪಿಂಡದಾನವನ್ನು ಸಹ ನಮ್ಮ ಶಕ್ತಿಯಾನುಸಾರ ಮಾಡಬಹುದಾಗಿದೆ. ಅಂದ್ರೆ ಈ ಪಿತೃಪಕ್ಷದಲ್ಲಿ ಏನಾಗುತ್ತೆ, ನಾವು ಶ್ರಾದ್ದ ಅಂತ ಮಾಡ್ತೀವಿ, ವರ್ಷಕ್ಕೊಂದು ಸಲ ತಂದೆ ತಾಯಿಯರಿಗೆ ಶ್ರಾದ್ದವನ್ನ ಮಾಡ್ತೀವಿ. ಆದರೆ ಈ ಪಿತೃಪಕ್ಷದಲ್ಲಿ ಮಾಡುವಂತಹ ಶ್ರಾದ್ದ ಅಥವಾ ಈ ಪಕ್ಷ ಮಾಸದ ಒಂದು ಪಿಂಡ ಪ್ರದಾನ ತಿಲತರ್ಪಣದ ವಿಶೇಷತೆ ಏನು ಅಂತಂದ್ರೆ, ಇಲ್ಲಿ ನಾವು ನಮ್ಮ ತಂದೆ ತಾಯಿಯರ ಜೊತೆಗೆ ನಮಗೆ ಗೊತ್ತಿರೋರು, ನಮ್ಮ ಅಜ್ಜ ಅಜ್ಜಿ, ನಾವು ಸಾಕಿದಂಥ ಪ್ರಾಣಿಗಳು, ನಮ್ಮ ಮನೇಲಿ ಒಂದು ಹಸು ಸಾಕಿರ್ಲಿ, ಆ ಹಸುಗೂ ಸಹ ನಾವು ತರ್ಪಣವನ್ನ ಕೊಡ್ಬೋದು. ಒಂದು ಬೆಕ್ಕು ಸಾಕಿರ್ಲಿ, ಆ ಬೆಕ್ಕಿಗೂ ಸಹ ತರ್ಪಣವನ್ನ ಕೊಡ್ಬೋದು. ಹೀಗೆ ಯಾವುದೇ ಒಂದು ಅಂತರವಿಲ್ಲದೆ ಎಲ್ಲರಿಗೂ ಸಹ, ನಮ್ಗೆ ಯಾರ್ಯಾರು ನಮಗೆ ಬಹಳ ಇಷ್ಟವಾದವರು ಅಂತ ಇರ್ತಾರೆ ಅವರಿಗೆಲ್ಲರಿಗೂ ಸಹ ನಾವು ತರ್ಪಣವನ್ನ ಕೊಡಬಹುದು. ಹಾಗಾಗಿ ಪಿತೃಪಕ್ಷ ನಾವು ನಮ್ಮ ಎಲ್ಲಾ ಪೂರ್ವಜರಿಗೂ ಈ ನೆಮ್ಮದಿಯ ಬದುಕಿಗಾಗಿ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮಾಸವಾಗಿದೆ. ಪ್ರತಿಯೊಬ್ಬರೂ ಸಹ ಕರ್ತವ್ಯ ಬದ್ಧರಾಗಿ ನಮ್ಮ ಪಿತೃದೇವತೆಗಳಿಗೆ ತಿಲತರ್ಪಣ ಪಿಂಡದಾನ ಮಾಡಿ ಕೃತಾರ್ಥರಾಗಬೇಕಾಗಿದೆ.